ಕಲ್ಪನೆ ಮಾಡಿ, ನೀವು ಬೆಳಿಗ್ಗೆ ಎದ್ದಾಗ ಸೂರ್ಯೋದಯವೇ ಆಗಿಲ್ಲ. ಇದು ಸಿನಿಮಾ ಅಲ್ಲ, ಇದು ನಿಜವಾಗಿಯೂ ನಡೆದ ಘಟನೆ. 1780 ಮೇ 19, ಅಮೆರಿಕಾದ ನ್ಯೂ ಇಂಗ್ಲೆಂಡ್ ಪ್ರದೇಶ. ಆ ದಿನವೂ ಸಾಮಾನ್ಯ ದಿನದಂತೆ ಆರಂಭವಾಯಿತು. ಹಕ್ಕಿಗಳು ಹಾಡುತ್ತಿದ್ದವು, ರೈತರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು, ಮಕ್ಕಳು ಆಟವಾಡುತ್ತಿದ್ದರು. ಆದರೆ ನಂತರ ಅಸಾಧ್ಯವಾದುದು ನಡೆಯಿತು. ಆಕಾಶ ನಿಧಾನವಾಗಿ ಕತ್ತಲಾಗತೊಡಗಿತು. ಮೋಡಗಳಲ್ಲ, ಮಳೆಯಲ್ಲ, ಆದರೆ ಸಂಪೂರ್ಣ ಕತ್ತಲೆ. ಮಧ್ಯಾಹ್ನಕ್ಕೆ ಮಧ್ಯರಾತ್ರಿಯಂತೆ ಕಾಣಿಸಿತು. ಹಗಲಲ್ಲೇ ನಕ್ಷತ್ರಗಳು ಕಾಣಿಸಿಕೊಂಡವು. ಸೂರ್ಯ ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ತೋಚಿತು. ಹಕ್ಕಿಗಳು ಹಾಡುವುದನ್ನು ನಿಲ್ಲಿಸಿದವು. ಅವು ಮರಳಿ ಗೂಡಿಗೆ ಹಾರಿದವು. ಪ್ರಕೃತಿಯೇ ಗೊಂದಲಕ್ಕೊಳಗಾಯಿತು. ಜನರು ಮಧ್ಯಾಹ್ನದಲ್ಲೇ ದೀಪ ಹಚ್ಚಿದರು. ಕುಟುಂಬಗಳು ಭಯದಿಂದ ಒಂದಾಗಿ ಸೇರಿದರು. ಬಹುಮಂದಿ ಇದು ಪ್ರಳಯದ ದಿನ ಎಂದು ನಂಬಿದರು. ಚರ್ಚುಗಳು ಕ್ಷಣಾರ್ಧದಲ್ಲಿ ತುಂಬಿದವು. ಜನರು ಅತ್ತರು, ಪ್ರಾರ್ಥಿಸಿದರು, ಪಶ್ಚಾತ್ತಾಪಪಟ್ಟರು. ಸರ್ಕಾರದ ನಾಯಕರಿಗೂ ಭಯ ಆವರಿಸಿತು. ಸಭೆಯನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದರು. ಆ ಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಎದ್ದು ನಿಂತನು. ಇದು ನ್ಯಾಯದ ದಿನವೇ ಆಗಿದ್ದರೆ ನಾನು ನನ್ನ ಕರ್ತವ್ಯ ಮಾಡುತ್ತಲೇ ಇರಬೇಕು. ಕತ್ತಲಲ್ಲೇ ಅವರು ಕೆಲಸ ಮುಂದುವರಿಸಿದರು. ಹಲವಾರು ಗಂಟೆಗಳ ನಂತರ ಕತ್ತಲೆ ನಿಧಾನವಾಗಿ ಕರಗತೊಡಗಿತು. ಶತಮಾನಗಳ ನಂತರ ವಿಜ್ಞಾನ ಸತ್ಯವನ್ನು ಕಂಡುಹಿಡಿದಿತು. ಕೆನಡಾದ ಭಾರೀ ಕಾಡ್ಗಿಚ್ಚಿನಿಂದ ದಟ್ಟ ಹೊಗೆ ಏರಿತ್ತು. ಅದು ದಟ್ಟ ಮಂಜು ಮತ್ತು ಕಡಿಮೆ ಮೋಡಗಳೊಂದಿಗೆ ಬೆರೆತು ಹೋಯಿತು. ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿತು. ಗ್ರಹಣವಲ್ಲ, ಚಂಡಮಾರುತವಲ್ಲ, ಇದು ಪ್ರಕೃತಿಯ ಅತಿರೇಕ. ಈ ಘಟನೆಯನ್ನು ರೈತರು ದಾಖಲಿಸಿದರು, ವಿಜ್ಞಾನಿಗಳು ದಾಖಲಿಸಿದರು, ಚರ್ಚುಗಳು ಮತ್ತು ಸರ್ಕಾರಗಳು ದಾಖಲಿಸಿದವು. ಆ ದಿನ ಭಯ ಜಗತ್ತನ್ನು ಆವರಿಸಿತ್ತು, ಆದರೆ ಕರ್ತವ್ಯ ಅಂಧವಾಗಲಿಲ್ಲ. 1780 ಕತ್ತಲ ದಿನ. ಸೂರ್ಯವಿಲ್ಲದಿದ್ದರೂ ಮಾನವತೆ ನಿಂತುಕೊಂಡ ದಿನ.